ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ರಾಸಾಯನಿಕ ಬೆಂಕಿಯ ಮಳೆ, 400 ಸಾವು. ವೈಟ್ ಫಾಸ್ಫರಸ್ ಅತ್ಯಂತ ಅಪಾಯಕಾರಿ ರಾಸಾಯನಿಕ ಪದಾರ್ಥ. ಮೇಣದಂತೆ ಕಾಣುವಂತಹ ಈ ಒಂದು ವಸ್ತು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಆಮ್ಲಜನಕದೊಂದಿಗೆ ಬೆರೆತು ಉರಿಯೋದಕ್ಕೆ ಆರಂಭ ಆಗುತ್ತೆ. ಉರಿಯುವಾಗ ಸುಮಾರು 815 ಡಿಗ್ರಿ ಸೆಲ್ಸಿಯಸ್ ಶಾಖವನ್ನ ಹೊರಹಾಕುತ್ತೆ. ಚರ್ಮದ ಮೇಲೆ ಬಿದ್ದಾಗ ಮಾಂಸವನ್ನ ಸೀಳಿ ನೇರವಾಗಿ ಮೂಳೆಗಳಿಗೂ ಕೂಡ ಸುಡುತ್ತೆ. ಹೌದು, ದಕ್ಷಿಣ ಲೆಬನಾನ್ನ ಲೈಮೋರ್ ಗ್ರಾಮದಲ್ಲಿ ಇಸ್ರೇಲ್ನ ಭೀಕರ ರಾಸಾಯನಿಕ ದಾಳಿ ಸ್ಮಶಾನವಾಗಿ ಪರಿವರ್ತಿಸಿದೆ. ಇಸ್ರೇಲ್ ಸೇನೆಯು ಹಿಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ನಡೆಸಿದ ದಾಳಿಯಲ್ಲಿ ಬೆಂಕಿಯ ಉಂಡೆಗಳನ್ನ ಸುರಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧಿತ ವೈಟ್ ಫಾಸ್ಫರಸ್ ಬಳಸಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಈ ದಾಳಿಗೆ ಕೇವಲ ಒಂದೇ ವಾರದಲ್ಲಿ ಸುಮಾರು 400 ಮಂದಿ ಬಲಿಯಾಗಿದ್ದಾರೆ. ಮಾನವ ಹಕ್ಕುಗಳ ಸಂಘಟನೆ ಹ್ಯೂಮನ್ ರೈಟ್ಸ್ ವಾಚ್ ಬಿಡುಗಡೆ ಮಾಡಿದಂತಹ ಇತ್ತೀಚಿನ ವರದಿ ಮತ್ತು ಜಿಯೋಲಾಜಿಕೇಟ್ ಚಿತ್ರಗಳು ಈ ಮಾರಕ ಅಸ್ತ್ರದ ಬಳಕೆಯನ್ನ ದೃಢಪಡಿಸಿದ್ದು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ವೈಟ್ ಫಾಸ್ಫರಸ್ ಕೇವಲ ಸ್ಫೋಟಕ ಅಲ್ಲ, ಅದೊಂದು ಅತ್ಯಂತ ಅಪಾಯಕಾರಿ ರಾಸಾಯನಿಕ ಪದಾರ್ಥ. ಮೇಣದಂತೆ ಕಾಣುವಂತಹ ಈ ವಸ್ತು ಗಾಳಿಯಲ್ಲಿ ಸಂಪರ್ಕಕ್ಕೆ ಬಂದು ಆಮ್ಲಜನಕದೊಂದಿಗೆ ಬೆರೆತು ಸ್ವಯಂ ಚಾಲಿತವಾಗಿ ಅದಾಗದೆ ಉರಿಯೋದಕ್ಕೆ ಆರಂಭ ಆಗುತ್ತೆ. ಇದರ ತೀವ್ರತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇದು ಉರಿಯುವಾಗ ಸುಮಾರು 815 ಡಿಗ್ರಿ ಸೆಲ್ಸಿಯಸ್ ಶಾಖವನ್ನ ಹೊರಗಡೆ ಹಾಕುತ್ತೆ. ಸಾಮಾನ್ಯ ಮಾನವನ ದೇಹ 50 ರಿಂದ 60 ಡಿಗ್ರಿ ಸೆಲ್ಸಿಯಸ್ ಶಾಖವನ್ನ ತಡೆಯಲಾರದು. ಅಂತಹದರಲ್ಲಿ ಈ ಒಂದು ತಾಪಮಾನ ಜೀವಂತ ದಹನಕ್ಕೆ ಸಮಾನ. ಮೂಳೆಗಳನ್ನ ಕರಗಿಸುವಂತಹ ಶಕ್ತಿ. ಇದು ಚರ್ಮದ ಮೇಲೆ ಬಿದ್ದಾಗ ಮಾಂಸವನ್ನ ಸೀಳಿ ನೇರವಾಗಿ ಮೂಳೆವರೆಗೂ ಕೂಡ ಸುಡುತ್ತೆ. ಇದರ ಗಾಯಗಳು ಎಂದಿಗೂ ಕೂಡ ವಾಸವಾಗುವುದಿಲ್ಲ. ಜೊತೆಗೆ ಶ್ವಾಸಕೋಶಕ್ಕೂ ಕೂಡ ಮಾರಕ. ಇದರಿಂದ ಹೊರಬರುವಂತಹ ಹೊಗೆಯು ಶ್ವಾಸಕೋಶವನ್ನ ಸಂಪೂರ್ಣವಾಗಿ ಹಾನಿಗೊಳಿಸುತ್ತೆ. ವ್ಯಕ್ತಿಯು ಉಸಿರುಗಟ್ಟಿ ತೀವ್ರವಾಗಿ ತಡಕಾಡಿ ಸಾವನ್ನಪ್ತಾನೆ. HRW ಸಂಶೋಧಕರಾದಂತಹ ರಾಮ್ಜಿ ಕೈಸ್ ಪ್ರಕಾರವಾಗಿ ಇಸ್ರೇಲ್ ಸೇನೆಯು ದಕ್ಷಿಣ ಲೆಬನಾನ್ನ ಜನವಸತಿ ಪ್ರದೇಶದಲ್ಲಿ ಫಾಸ್ಫರಸ್ ಫಿರಂಗಿ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈ ಒಂದು ಅಸ್ತ್ರವನ್ನ ಹೊಗೆಯ ಪರದೆಯಂತೆ ಶತ್ರುಗಳ ಕಣ್ಣು ತಪ್ಪಿಸೋದಕ್ಕೆ ಬಳಸ್ತೇವೆ ಅಂತ ಹೇಳಿ ವಾದಿಸ್ತಾ ಇದ್ರು ಕೂಡ ಜನವಸತಿ ಪ್ರದೇಶದಲ್ಲಿ ಇದರ ಬಳಕೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರವಾಗಿ ಯುದ್ಧಾಪರಾಧ ಅಂತ ಹೇಳಿ ಇದನ್ನ ಪರಿಗಣಿಸಲಾಗುತ್ತೆ. ಲೆಬನಾನ್ ಆರೋಗ್ಯ ಸಚಿವಾಲಯದ ವರದಿಯಂತೆ 2026 ಮಾರ್ಚ್ 2ರಿಂದ ಮಾರ್ಚ್ 8ನೇ ತಾರೀಕಿನ ನಡುವೆ ನಡೆದಂತಹ ಈ ದಾಳಿಗಳಲ್ಲಿ ಸಂಭವಿಸಿದ ಹಾನಿಗಳು ಕೂಡ ಸಾಕಷ್ಟಿರುವಂತದ್ದು. ಒಟ್ಟಾರೆಯಾಗಿ 400 ಸಾವು. ಇದರಲ್ಲಿ 83 ಜನ ಮಕ್ಕಳು ಹಾಗೆ 42 ಮಹಿಳೆಯರು ಕೂಡ ಸೇರಿದ್ದಾರೆ. ಗಾಯಗೊಂಡವರು 1130ಕ್ಕೂ ಹೆಚ್ಚು ಮಂದಿ. ಗುರಿಪಡಿಸಿದಂತಹ ಪ್ರದೇಶಗಳು ದಕ್ಷಿಣ ಲೆಬನಾನ್, ಬೇಕಾ ಕಣಿವೆ ಮತ್ತು ಬೈರಾತ್ನ ವಸತಿ ಸಮುಚ್ಚಯಗಳು. ಆರೋಗ್ಯ ಸಚಿವರಾದ ರಾಕನ್ ನಾಸರುದ್ದೀನ್ ಅವರು ಇದೊಂದು ಘೋರ ಮಾನವೀಯ ದುರಂತ ಅಂತ ಹೇಳಿ ತಿಳಿಸಿದ್ದಾರೆ. ಈ ರಾಸಾಯನಿಕ ದಾಳಿಯಿಂದಾಗಿ ಬದುಕುಳಿದರೂ ಕೂಡ ಭವಿಷ್ಯದಲ್ಲಿ ಅಂಗಾಂಗ ವೈಫಲ್ಯ ಹಾಗೂ ಆಳವಾದ ಸೋಂಕಿನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವಂತಹ ಭೀತಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.